ಮೈಸೂರಿನ ಅಂಚೆಗಟ್ಟೆಯ ಅರಣ್ಯದಲ್ಲಿ ಪ್ರಾಚೀನ ಕಾಲದ ಶೈವ ದೇವಾಲಯವೊಂದನ್ನು ಪಂಡಿತ್ ಶ್ರೀಧರಾಚಾರ್ಯ ಮತ್ತು ಅವರ ಶಿಷ್ಯ ಪತ್ತೆ ಹಚ್ಚಿದರು. ನಿಂತ ನದಿ, ಹಸಿರು ಹೊಳೆ ಮತ್ತು ಹೊಳೆಯುತ್ತಿರುವ ಗರ್ಭಗುಡಿಯನ್ನು ಅವರು ಕಣ್ಣಾರೆ ಕಂಡರು. ಶಿಲಾಶಿಲ್ಪಗಳಲ್ಲಿ ಹಳೆಯ ಸಂಸ್ಕೃತ ಶ್ಲೋಕಗಳು ದಿಕ್ಕನ್ನು ತೋರಿಸುತ್ತಿದ್ದವು. ಒಂದು ಶಾಸ್ತ್ರದಲ್ಲಿ ಬರೆದಿತ್ತು, ಬಿಂದು ದೃಷ್ಟಿ ಶಿಲೆಯಲ್ಲಿ ಕಣತಿರುಗಿದಾಗ ಜ್ಞಾನ ಬರುತ್ತದೆ. ಆದರೆ ಮೊದಲು ಬಲಿಬೇಕು. ದೇವಾಲಯದ ಒಳಗಡೆ ತೀವ್ರ ಮೌನ ಮನೆ ಮಾಡಿದ್ದಿತು. ಗರ್ಭಗುಡಿಯಲ್ಲಿ ಒಂದು ವಿಶಿಷ್ಟ ಶಿಲೆ, ಬಿಂದುದೃಷ್ಟಿ ಶಿಲೆ, ನೆಲದ ಮಧ್ಯಭಾಗದಲ್ಲಿ ಬೆಳಕಿನಿಂದ ಹೊಳೆಯುತ್ತಿತ್ತು. ಆ ಶಿಲೆಯ ಆಕಾರ ಕಣ್ಣಿನಂತೆ ತೋರಿಸುತ್ತಿದ್ದರೂ ಅದು ಜೀವಂತದಂತೆ ಕಂಡಿತು. ಅದರ ಸುತ್ತ ಆವರಿಸಿದ್ದ ಯಂತ್ರಾಕೃತಿಗಳು ಮತ್ತು ಬೆಳ್ಳಿಯ ಲಿಪಿಗಳು ದೇವಿ ಚಿಹ್ನೆಗಳಂತೆ ಹಾಸುಹೊಕ್ಕಾಗಿದ್ದವು. ಪಂಡಿತ್ ಶ್ರೀಧರಾಚಾರ್ಯರು ಶಾಂತವಾಗಿ ಕುಳಿತು ಧ್ಯಾನಸ್ಥಿತರಾದರು. ಆ ರಾತ್ರಿ ಹೊರಗಡೆ ಸಿಡಿಲು, ಮಳೆ ಉರಿಯುತ್ತಿದ್ದಾಗ ಗರ್ಭಗುಡಿಯೊಳಗೆ ಅನಿರ್ವಚನೀಯ ಶಾಂತಿ ನೆಲೆಸಿದ್ದಿತು. ಆಗ ಆ ಬಿಂದುದೃಷ್ಟಿ ಶಿಲೆಯೊಳಗಿಂದ ಒರಟಾದ ಧ್ವನಿ ಕೇಳಿಸಿತು. ಶಿಷ್ಯನೇ, ನೀನು ಬಲಿಯಾದರೆ ಜ್ಞಾನ ಹೊರಬರಬಹುದು. ಆದರೆ ನಿನ್ನ ಗುರು ಬಲಿಯಾದರೆ ಜ್ಞಾನ ನಾಶವಾಗುತ್ತದೆ. ಶಿಷ್ಯನ ಕಣ್ಣಲ್ಲಿ ಭಯ ಕವಿದುಕೊಂಡಿತ್ತು. ಆದರೆ ಪಂಡಿತ್ ಮಾತ್ರ ಆ ರಹಸ್ಯಮಯ ಧ್ವನಿಯ ಅರ್ಥವನ್ನು ಅರಿತವರೆಂದು ನಗಿದರು. ಪಂಡಿತ್ ಹೇಳಿದರು, ಜ್ಞಾನ ನನ್ನಲ್ಲಿರಬೇಕು ಎಂಬ ಅಹಂವೇ ನಾಶವಾಗಬೇಕು. ನಾನು ಉಳಿದರೆ ತತ್ವವು ಮಣ್ಣು ಹರಿದು ಹೋಗುತ್ತದೆ. ಅವರು ಬಿಂದುದೃಷ್ಟಿ ಶಿಲೆ ಮುಂದೆ ಕುಳಿತು ಧ್ಯಾನಿಸಿದರು. ಆಗ ಶಿಲೆಯೊಳಗಿಂದ ಬೆಳಕು ಹೊರಟಿತು. ಪಂಡಿತನ ದೇಹ ಆ ಶಕ್ತಿಯಲ್ಲಿ ವಿಲೀನವಾಯಿತು. ಶಿಲೆ ಭಿನ್ನವಾಯಿತು, ಆದರೆ ಅದರೊಳಗಿಂದ ಪ್ರಕಾಶಪಟಗಳು ಎದ್ದು ಬಂದವು. ಬೆಳಕು ಮಂಜಾಗಿ ಮಾಯವಾದ ಮೇಲೆ ಗರ್ಭಗುಡಿಯೊಳಗೆ ಅಜ್ಞಾನಿ ಶಿಷ್ಯನ ಮುಂದೆ ಹಳೆಯ ಶಾಸ್ತ್ರಗಳು ಆಕಾಶದಲ್ಲಿ ತೇಲಿ ಬಂದವು. ಅವನು ಕೈ ಮುಗಿದು ನಿಂತ. ಪಂಡಿತನ ಶರೀರ ಇರಲಿಲ್ಲ. ಆದರೆ ಆ ಜ್ಞಾನಪಟಗಳು ಮಾತ್ರ ಅಳದ ಕನಸುಗಳಂತೆ ಹರಡಿದವು. ದೇವಾಲಯ ಮತ್ತೆ ಮೌನಕ್ಕೆ ಮಡಿದರೂ ಕೈಲಾಸದ ಸಂಕೇತ ಶಿಷ್ಯನ ಹೃದಯದಲ್ಲಿ ಎಂದಿಗೂ ಜೀವಂತವಾಯಿತು.